ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ವಿಶೇಷವಾದಂಥ ವಿಡಿಯೋ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಅದು ನಟ ಉಪೇಂದ್ರ ಅವರ ನಟನೆ ಮತ್ತು ನಿರ್ದೇಶನದ UI ಸಿನಿಮಾ. ಈ ಪರಿಯಾದಂಥ ನಿರೀಕ್ಷೆಯನ್ನು ಹುಟ್ಟು ಹಾಕೋದಿಕ್ಕೆ ಕಾರಣ ಉಪೇಂದ್ರ ಒಂದು ಗ್ಯಾಪ್ನ ಬಳಿಕ ಮತ್ತೊಮ್ಮೆ ಡೈರೆಕ್ಟರ್ ಕ್ಯಾಪ್ ಅನ್ನು ತೊಟ್ಟಿದ್ರು. ಈ ಹಿಂದಿನ ಸಿನಿಮಾಗಳ ಮೂಲಕ ನಾನು ಯಾವ ರೀತಿಯಾದಂಥ ನಿರ್ದೇಶಕ ಅನ್ನೋದನ್ನು ಉಪೇಂದ್ರ ಪ್ರೂವ್ ಮಾಡಿದ್ರು. ಹೀಗಾಗಿ ಅವರ ನಿರ್ದೇಶನದ ಸಿನಿಮಾ ಅಂದಾಗ ಸಹಜವಾಗಿ ಹೈಪ್ ಕ್ರಿಯೇಟ್ ಮಾಡುತ್ತೆ. ಯಾವ ಪರಿಯಾಗಿ ಹೈಪ್ ಕ್ರಿಯೇಟ್ ಮಾಡಿತ್ತು ಅಂದ್ರೆ, ನಾನು ಇವತ್ತು 6:30 ಶೋಗೆ ನಮ್ಮ ಮನೆ ಸಮೀಪ ಇರುವಂತ ಒಂದು ಥಿಯೇಟರ್ಗೆ ಹೋಗಿದ್ದೆ. ಆಲ್ಮೋಸ್ಟ್ ಇಡೀ ಥಿಯೇಟರ್ ಹೌಸ್ಫುಲ್. ಫ್ರಂಟ್ ನ ಒಂದು 4-5 ಸೀಟನ್ನ ಬಿಟ್ಟು ಇಡೀ ಥಿಯೇಟರ್ ಕಂಪ್ಲೀಟ್ ಫುಲ್ ಆಗಿಬಿಟ್ಟಿತ್ತು. ಹಾಗೆ ಸಿನಿಮಾ ನೋಡಿ ಹೊರಬರುವಂತ ಸಂದರ್ಭದಲ್ಲಿ ನಾನು ಸಹಜವಾಗಿ ಒಂದಷ್ಟು ಜನ ಏನು ಮಾತಾಡ್ತಿದ್ದಾರೆ ಅಂತ ಕೇಳಿಸ್ಕೊಳ್ತೀನಿ. ನಾನು ಬೇರೆ ಬೇರೆ ಸಿನಿಮಾಗಳನ್ನ ನೋಡಿ ಹೊರಗಡೆ ಬರೋ ಸಂದರ್ಭದಲ್ಲಿ ಬಹುತೇಕ ಸಿನಿಮಾಗಳನ್ನ ನೋಡಿ ಹೊರಗಡೆ ಬರುವಾಗ ಜನ ಏನು ಮಾತಾಡ್ತಾ ಇದ್ರು ಅಂದ್ರೆ, ಆ ಸಿನಿಮಾದ ಫೈಟ್ ಚೆನ್ನಾಗಿತ್ತು, ಡ್ಯಾನ್ಸ್ ಚೆನ್ನಾಗಿತ್ತು, ಅದ್ಯಾರೋ ಓರ್ವ ನಟನ ಆಕ್ಟಿಂಗ್ ಚೆನ್ನಾಗಿತ್ತು, ಆ ರೀತಿಯಾಗಿ ಮಾತಾಡ್ತಾ ಇದ್ರು. ಆದ್ರೆ ಈ ಸಿನಿಮಾದ ವಿಶೇಷತೆ ಏನಪ್ಪಾ ಅಂದ್ರೆ, ಜನ ಹೊರಗಡೆ ಬರ್ತಾ ಇದ್ದ ಹಾಗೆ, ಜೊತೆಗೆ ಇಂಟರ್ವಲ್ ಬಿಟ್ಟಂತ ಸಂದರ್ಭದಲ್ಲೂ ಕೂಡ ಇದ್ದಕ್ಕಿದ್ದ ಹಾಗೆ ದೇಶದ ಸಮಸ್ಯೆಗಳು, ನಮ್ಮ ಸಮಾಜ, ನಮ್ಮ ವ್ಯವಸ್ಥೆ, ಮಾಧ್ಯಮ, ಅದು ಇದು ಎಲ್ಲವನ್ನು ಕೂಡ ಮಾತಾಡೋದಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ. ಅಂದ್ರೆ ಸಿನಿಮಾ ಎಷ್ಟರ ಮಟ್ಟಿಗೆ ಜನರ ಮೇಲೆ ಪ್ರಭಾವ ಬೀರುತ್ತೆ ಅಂತ. ಅಂದ್ರೆ ಬೇರೆ ಮನರಂಜನಾ ಸಿನಿಮಾಗಳು ಯಾವ ರೀತಿಯಾಗಿ ಜನರನ್ನ ಚರ್ಚೆ ಮಾಡುವ ಹಾಗೆ ಮಾಡುತ್ತೆ, ಇಂತಹ ಸಿನಿಮಾಗಳು ಜನರನ್ನ ಯಾವ ರೀತಿಯಾಗಿ ಯೋಚಿಸುವ ಹಾಗೆ ಮಾಡುತ್ತೆ ಅಂತ. ಆದ್ರೆ ಜನ ಅದನ್ನು ಸುದೀರ್ಘವಾಗಿ ಅದೇ ಯೋಚನೆಯನ್ನು ತಲೆಯಲ್ಲಿ ಇಟ್ಕೊಳ್ತಾರ, ಅದೇ ರೀತಿಯಾಗಿ ಯೋಚನೆಯನ್ನ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರ ಗೊತ್ತಿಲ್ಲ. ತಕ್ಷಣಕ್ಕೆ ಜನರ ಮೇಲೆ ಸಿನಿಮಾ ಪ್ರಭಾವ ಬೀರುತ್ತೆ, ಆ ರೀತಿಯಾಗಿ ಚರ್ಚೆ ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಜನರ ತಲೆಯಲ್ಲಿ ಏನೋ ಒಂದು ಯೋಚನೆಯನ್ನ ಹುಟ್ಟು ಹಾಕುವ ಹಾಗೆ ಮಾಡುವಲ್ಲಿ ಈ ಸಿನಿಮಾ ಯಶಸ್ವಿ ಆಗಿದೆ. ಒಂದು ವೇಳೆ ಇವತ್ತು ನಾನು ಮಾತಾಡೋದಕ್ಕೆ ಹೊರಟಿರೋದು ಅದೇ UI ಸಿನಿಮಾಗೆ ಸಂಬಂಧಪಟ್ಟ ಹಾಗೆ. ಇದನ್ನ ರಿವ್ಯೂ ಅಂತ ಅಂದ್ಕೊಳ್ಬೇಡಿ, ನಾನು ನೋಡಿದ ಹಾಗೆ ನನಗೇನನ್ಸ್ತು ಎನ್ನುವಂತ ಸಂಗತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಈ ಸಮಾಜ, ಈ ವ್ಯವಸ್ಥೆ ಹೀಗೆ ಮುಂದುವರಿದರೆ ನಮ್ಮ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನ ಬಹಳ ನೀಟಾಗಿ ತೋರಿಸಿದ್ದಾರೆ. ಅದು ನಮ್ಮ ಕಾಲಕ್ಕಾಗಬಹುದು, ನಮ್ಮ ಮಕ್ಕಳ ಕಾಲಕ್ಕಾಗಬಹುದು, ಅಥವಾ ನಮ್ಮ ಮೊಮ್ಮಕ್ಕಳ ಕಾಲಕ್ಕಾಗಬಹುದು. ಆದ್ರೆ ಒಂದಲ್ಲ ಒಂದು ದಿನ ಈ ಸಮಾಜ ಬದಲಾಗದೇ ಇದ್ದರೆ, ನಾವು ಬದಲಾಗದೇ ಇದ್ದರೆ ಯಾವ ರೀತಿಯಾಗಿ ಆಗಬಹುದು ನಮ್ಮ ಸಮಾಜ, ನಮ್ಮ ರಾಜಕಾರಣಿಗಳು, ನಮ್ಮ ಆಳುವವರು ನಮ್ಮನ್ನ ಯಾವ ಪರಿಸ್ಥಿತಿಗೆ ತಂದು ನಿಲ್ಲಿಸಿಬಿಡ್ತಾರೆ ಅನ್ನೋದನ್ನು ಬಹಳ ನೀಟಾಗಿ ತೋರಿಸಿದ್ದಾರೆ. ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಆಯೋಜನೆ ಮಾಡಿದೆ. ಕೇವಲ 41,500 ರೂಪಾಯಿಗೆ ಅಂಡಮಾನ್ ಅನ್ನ 5 ದಿನ ಆರಾಮಾಗಿ ಸುತ್ತಾಡಬಹುದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ಸೆಲ್ಯುಲರ್ ಜೈಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಸ್ಲ್ಯಾಂಡ್ ಟೂರ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಪ್ರೈವೇಟ್ ಫೆರಿ ಟಿಕೆಟ್ಸ್, 24x7 ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಇರುತ್ತೆ. ಹೊರಡುವ ದಿನ ಇದೇ ಫೆಬ್ರವರಿ 18. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಬುಕ್ ಮಾಡಿ. ಕೊನೆಗೊಂದು ದಿನ ನಮ್ಮ ಪರಿಸ್ಥಿತಿ ಎಲ್ಲಿವರೆಗೆ ಬರುತ್ತೆ ಅಂದ್ರೆ, ಕೇವಲ ಲಂಗೋಟಿಯಲ್ಲಿ ನಿಂತ್ಕೊಳ್ಳುವಂತ ಪರಿಸ್ಥಿತಿ, ಕೊನೆಗೆ ಅದನ್ನು ಕಿತ್ಕೊಂಡು ಬಿಡ್ತಾರೆ ಅನ್ನೋದನ್ನು ತೋರಿಸಿದ್ದಾರೆ. ಇನ್ನು ಸಿನಿಮಾ ಆರಂಭ ಆಗ್ತಾ ಇದ್ದ ಹಾಗೆ ಥಿಯೇಟರ್ನ ಬಿಗ್ ಸ್ಕ್ರೀನ್ ಮೇಲೆ ಒಂದು ಸಾಲು ಬರುತ್ತೆ, ಬುದ್ಧಿವಂತರು ಎದ್ದು ಹೋಗಬಿಡಿ ಎನ್ನುವ ರೀತಿಯಲ್ಲಿ. ಅಲ್ಲಿಗೆ ಬಹಳ ಚೆನ್ನಾಗಿ ಗೊತ್ತಾಗುತ್ತೆ ಇದು ಉಪೇಂದ್ರ ಅವರ ಒಂದು ಶೈಲಿಯ ಸಿನಿಮಾ, ಅಥವಾ ಪಕ್ಕಾ ಉಪೇಂದ್ರ ಅವರ ಸಿನಿಮಾ ಅನ್ನೋದಲ್ಲೇ ಗೊತ್ತಾಗುತ್ತೆ. ಯಾಕಂದ್ರೆ ಅವರ ಹಿಂದಿನ ಸಿನಿಮಾಗಳು ಯಾವ ರೀತಿಯಾಗಿತ್ತು ಅನ್ನೋದು ನಾವು ನೋಡಿದ್ವಿ. ಅದರ ಮುಂದುವರಿದ ಭಾಗ ಅಥವಾ ಅದೇ ರೀತಿಯ ಸಿನಿಮಾ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈಗ ಸಿನಿಮಾದ ಒಂದಷ್ಟು ವಿಚಾರಗಳನ್ನು ಹಾಗೆ ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ. ಏನನ್ನ ನಿರೀಕ್ಷೆ ಮಾಡಬಹುದು, ಏನನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಮೊದಲಿಗೆ ಏನನ್ನ ನಿರೀಕ್ಷೆ ಮಾಡಬಾರದು ನೀವು ಸಿನಿಮಾಗೆ ಹೋಗುವ ಸಂದರ್ಭದಲ್ಲಿ ಅನ್ನೋದನ್ನ ಹೇಳ್ತೀನಿ. ತೀರಾ ಕಥೆಯನ್ನ ಹುಡುಕೋದಿಕ್ಕೆ ಆಗೋದಿಲ್ಲ, ಅಥವಾ ಕತೆ ಬೇಕು ಅಂತ ಹೋಗೋದಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ವಾಸ್ತವ ಸಮಾಜವನ್ನ ಸ್ಕ್ರೀನ್ ಮೇಲೆ ತಂದಿಡುವಂತಹ ಕೆಲಸ, ಆ ವಾಸ್ತವ ಸಮಾಜ ಹೇಗಿದೆ ಅನ್ನೋದನ್ನ ಸಿನಿಮ್ಯಾಟಿಕ್ ಶೈಲಿಯಲ್ಲಿ ತೋರಿಸಿದ್ದಾರೆ. ಹೀಗಾಗಿ ನಾವಿಲ್ಲಿ ಇನ್ನೊಂದೇನೋ ಕತೆ ಬೇಕು, ಹಾಗಬೇಕು, ಹೀಗಬೇಕು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೊಂದು ಟಿಪಿಕಲ್ ಶೈಲಿಯ ಸಿನಿಮಾ ಅಲ್ಲ. ಅಂದ್ರೆ ಒಂದಷ್ಟು ಸಿನಿಮಾಗಳನ್ನ ನೋಡ್ತೀವಲ್ಲ, ಒಂದಷ್ಟು ಡ್ಯಾನ್ಸು, ಒಂದಷ್ಟು ಹಾಡು, ಒಂದಷ್ಟು ಫೈಟ್ಸ್ಗಳು, ರೊಮ್ಯಾನ್ಸ್ ಸೀನು, ಅಥವಾ ಯಾವುದೋ ಒಂದು ಲವ್ ಸ್ಟೋರಿ, ಪ್ರೀತಿ, ಪ್ರೇಮ, ಮತ್ತೊಂದು ಮಗದೊಂದು, ಅದ್ಯಾವುದನ್ನು ಕೂಡ ಈ ಸಿನಿಮಾದಲ್ಲಿ ನಾವು ನಿರೀಕ್ಷೆ ಮಾಡೋದಕ್ಕಾಗೋದಿಲ್ಲ. ಯಾಕಂದ್ರೆ ಆ ರೀತಿಯಾದಂಥ ಸಿದ್ಧ ಸೂತ್ರಗಳಿಗೆ ಈ ಸಿನಿಮಾ ಜೋತು ಬಿದ್ದಿಲ್ಲ. ಐಟಮ್ ಡ್ಯಾನ್ಸು, ಮತ್ತೊಂದು ಮಗದೊಂದು, ಅದ್ಯಾವುದನ್ನು ಕೂಡ ನಾವಿಲ್ಲಿ ನಿರೀಕ್ಷೆ ಮಾಡೋದಕ್ಕಾಗೋದಿಲ್ಲ. ಅದರ ಆಚೆಗಿನ ಒಂದು ಸಿನಿಮಾ. ಹಾಗಾದ್ರೆ ಯಾವ ಜಾನರ್ಗೆ ಸೇರುವಂತ ಸಿನಿಮಾ ಅದನ್ನ ಹೇಳೋದು ಕೂಡ ಬಹಳ ಕಷ್ಟ. ಇತ್ತೀಚೆಗೆ ಒಂದಷ್ಟು ಸಿನಿಮಾಗಳನ್ನ ನಾವು ನೋಡ್ತಾ ಇರ್ತೀವಲ್ಲ, ಗನ್ನು, ಲಾಂಗು, ಮಚ್ಚು, ಬ್ಲಾಕ್ ಶೇಡ್, ಅದೆಲ್ಲ ಒಂದ್ ರೀತಿ ಜನರಿಗೆ ಮನರಂಜನೆ ಕೊಟ್ಟಂತ ಸಿನಿಮಾ. ಅಂತ ಸಿನಿಮಾಗಳು ಬರಬಾರ್ದು ಅಂತ ಹೇಳ್ತಿಲ್ಲ, ಆದ್ರೆ ಆ ಜಾನರ್ಗೆ ಸೇರುವಂತ ಸಿನಿಮಾ ಇದಲ್ಲ. ಕ್ರೈಮ್ ಥ್ರಿಲ್ಲರ ಅಲ್ಲ, ಕಾಮಿಡಿ ಸಿನಿಮಾನ ಅಲ್ಲ, ಫ್ಯಾಮಿಲಿ ಸಿನಿಮಾನ ಅಲ್ಲ, ಅದರ ಆಚೆಗೆ ಇದರದ್ದೇ ಆದಂತ ಒಂದು ಜಾನರ್.
ಯಾವ ಜಾನರ್ ಸಿನಿಮಾ ಅಂತ ಹೇಳೋದು ಬಹಳ ಕಷ್ಟ. ಅದು ಉಪೇಂದ್ರ ಅವರ ಶೈಲಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ ಕಾರಣಕ್ಕಾಗಿ ಥಿಯೇಟರ್ ಇಂದ ಹೊರಗಡೆ ಬಂದಾಗ ಒಂದಷ್ಟು ಜನರನ್ನು ಮಾತಾಡಿಸಿದಾಗ ಜನ ಕೂಡ ಗೊಂದಲಕ್ಕೊಳಗಾಗ್ಬಿಟ್ಟಿದ್ದಾರೆ. ಇದು ಯಾವ ಜಾನರ್ ಸಿನಿಮಾ ಹೇಗಿತ್ತು, ನನಗೇನಾದ್ರೂ ಅರ್ಥ ಆಯ್ತಾ, ಈ ಗೊಂದಲದಲ್ಲೇ ಜನ ಇದ್ದಾರೆ. ಈ ರೀತಿಯಾಗಿ ಒಂದಷ್ಟು ಗೊಂದಲನ್ನ ಉಂಟು ಮಾಡುವಂತಹ ಸಿನಿಮಾ. ಅದರ ಆಚೆಗೂ ಒಂದಷ್ಟು ಯೋಚನೆಯನ್ನ ತಲೆಯಲ್ಲಿ ಗಿರ 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 ಅಂತ ಸುತ್ತಿಸುವಂತಹ ಸಿನಿಮಾ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈಗ ಕಥೆಯ ವಿಚಾರಕ್ಕೆ ಬರ್ತೀನಿ. ಕತೆ ಏನು? ಸತ್ಯ ಮತ್ತು ಮಿಥ್ಯದ ನಡುವಿನ ಸಂಘರ್ಷ, ಸತ್ಯಕಾಲ ಮತ್ತು ಕಲಿಯುಗದ ನಡುವಿನ ಆ ಜಟಾಪಟಿ ಅಥವಾ ಸಂಘರ್ಷ. ಈ ಸತ್ಯದಲ್ಲಿ ಅಥವಾ ಸತ್ಯ ಮತ್ತೆ ಮಿಥ್ಯದ ನಡುವಿನ ಈ ಫೈಟ್ ನಲ್ಲಿ ಯಾರು ಗೆಲ್ತಾರೆ ಅನ್ನೋದನ್ನ ಕ್ಲೈಮ್ಯಾಕ್ಸ್ ನಲ್ಲಿ ನಮಗೆ ಬಹಳ ಸ್ಪಷ್ಟವಾಗಿ ತೋರಿಸಿದ್ದಾರೆ. ನಾವು ಸತ್ಯಕಾಲದಲ್ಲೇ ಹೋಗ್ತೀವಿ ಅಂತ ಅಂದ್ರೆ ಸತ್ಯದಲ್ಲೇ ಸಮಾಜವನ್ನ ಬದಲಾವಣೆ ಮಾಡಾಕಿಬಿಡ್ತೀವಿ, ನಾವು ಜನರನ್ನ ಬದಲಿಸಿ ಬಿಡ್ತೀವಿ, ನಾವು ಜನರ ಆಲೋಚನೆಗಳನ್ನ ಬದಲಿಸಿ ಹೊಸದೊಂದು ಸಮಾಜವನ್ನ ಕಟ್ಟಿಬಿಡ್ತೀವಿ ಅಂತ ಹೋಗಿಬಿಟ್ರೆ ಜನ ನಮಗೆ ಯಾವ ರೀತಿಯಾದಂಥ ಕೊಡುಗೆಯನ್ನ ಕೊಡಬಹುದು, ಬಹುಮಾನವನ್ನ ಕೊಡಬಹುದು ಅನ್ನೋದನ್ನ ಬಹಳ ನೀಟಾಗಿ ಬಸವಣ್ಣ ಹಾಗೆ ಜೀಸಸ್ ಉದಾಹರಣೆಯನ್ನ ಕೊಡುವ ಮೂಲಕ ಕೊಟ್ಟಿದ್ದಾರೆ. ಮಿಥ್ಯದ ಮೂಲಕ ಹೋದ್ರೆ ಏನಾಗುತ್ತೆ, ಸಮಾಜ ಹೇಗೆ ರಿಸೀವ್ ಮಾಡುತ್ತೆ ಅದನ್ನು ಕೂಡ ನೀಟಾಗಿ ತೋರಿಸಿದ್ದಾರೆ. ಅದೆಲ್ಲವೂ ಕೂಡ ಅರ್ಥ ಆಗಬೇಕು ಅಂದ್ರೆ ನೀವು ಸಿನಿಮಾ ನೋಡಬೇಕು. ನಾನು ಇನ್ನೊಂದು ಸ್ವಲ್ಪ ಜಾಸ್ತಿ ಹೇಳೋಕೆ ಹೋಗ್ಬಿಟ್ರೆ ನಾನು ಎಲ್ಲವನ್ನೂ ಕೂಡ ಸ್ಪಾಯ್ಲ್ ಮಾಡಿದ ಹಾಗಾಗ್ಬಿಡುತ್ತೆ ಅಥವಾ ಎಲ್ಲವನ್ನೂ ಕೂಡ ರಿವೀಲ್ ಮಾಡಿದ ಹಾಗಾಗ್ಬಿಡುತ್ತೆ. ಆ ಸತ್ಯ ಮತ್ತು ಮಿಥ್ಯದ ಆ ಸಂಘರ್ಷ ಇದೆಯಲ್ಲ, ಹಾಗೇ ನಡ್ಕೊಂಡು ಹೋಗುತ್ತಲ್ಲ ಆ ಸಂಘರ್ಷಕ್ಕೆ ಸ್ಕ್ರೀನ್ ಪ್ಲೇ, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ಒಂದಷ್ಟು ಪಂಚಿಂಗ್ ಡೈಲಾಗ್ಸ್ಗಳು ತೂಕವನ್ನ ಹೆಚ್ಚಿಸಿದ್ದಾವೆ ಅಥವಾ ಸಿನಿಮಾಗನ್ನ ಒಂದು ಹಂತಕ್ಕೆ ತಂದು ನಿಲ್ಲಿಸಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಒಂದು 2-3 ಡೈಲಾಗ್ಸ್ ಹೇಳ್ತೀನಿ, ಆಗ ಸಿನಿಮಾ ಯಾವ ರೀತಿಯಾಗಿದೆ ಅಥವಾ ಪಂಚಿಂಗ್ ಡೈಲಾಗ್ಸ್ ಹೇಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ, ಅಥವಾ ಉಪೇಂದ್ರ ಅವ್ರ ಶೈಲಿ ಹೇಗಿದೆ ಅಂತ. ತುಂಬಾ ಡೈಲಾಗ್ಸ್ ಗಳನ್ನ ಹೇಳಲ್ಲ, ಅಂದ್ರೆ ಆಗ ನಿಮಗೆ ಎಲ್ಲವೂ ಕೂಡ ಆಸಕ್ತಿ ಹೊರಟೋಗ್ಬಿಡ್ಬೋದು. ಹೀಗಾಗಿ ಆಸಕ್ತಿ ಹುಟ್ಟಿಸುವ ರೀತಿಯಲ್ಲಿ ಒಂದು 2-3 ಡೈಲಾಗ್ ಅನ್ನ ಹೇಳ್ತೀನಿ. ಒಂದು, ಕಾಮದಿಂದಾನೇ ಹುಟ್ಟಿರ್ತೀವಿ ನಾವು, ಆದ್ರೆ ಆ ಕಾಮನೆ ಕೆಟ್ಟದ್ದು ಎನ್ನುವಂತ ಮಾತನ್ನ ಹೇಳ್ತೀವಿ ಅಂತ. ಅದರಲ್ಲಿ ಬಹಳ ಅರ್ಥಗಳಡಗಿದೆ. ಇನ್ನು ಊಟ ಇಲ್ಲದೆ ಇದ್ರೂ ಕೂಡ ವಾರಗಟ್ಲೆ ಇರ್ತೀವಿ, ಅಂದ್ರೆ ಹೊಟ್ಟೆಗೆ ಊಟ ಇಲ್ಲದೆ ಇದ್ರೂ ಕೂಡ ವಾರಗಟ್ಲೆ ಇರ್ತೀವಿ, ಅದರ ತಲೆಗೆ ಊಟ ಇಲ್ಲ ಅಂದ್ರೆ ನಮಗೆ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಅಂದ್ರೆ ನಾವು ಅಷ್ಟರ ಮಟ್ಟಿಗೆ ಅದು ಬೇಕು ಇದು ಬೇಕು ಅಂತೇಳಿ ತಲೆಗೆ ತುಂಬಿಸ್ಕೊಳಕ್ ಶುರು ಮಾಡ್ಕೊಂಡು ಬಿಟ್ಟಿದ್ದೀವಿ. ಬರೀ ಆ ಸುದ್ದಿಯ ಹಪಾಹಪಿ, ಅವ್ರ ಮನೆ ಕತೆ ಇವ್ರ ಮನೆ ಕತೆ. ಈ ಬಿಗ್ ಬಾಸ್ ಎಲ್ಲ ಶುರುವಾಗಿದ್ದೆ ಹಂಗೆ, ಜನರಿಗೆ ಆಸಕ್ತಿ ಹೇಗಿದೆ ಅನ್ನೋದು ಆಧಾರದ ಮೇಲೆ. ಅಂದ್ರೆ ಅಷ್ಟರ ಮಟ್ಟಿಗೆ ನಮಗೆ ತಲೆಗೆ ಏನಾದ್ರೂ ಬೇಕೇ ಬೇಕು, ಅಷ್ಟರ ಮಟ್ಟಿಗೆ ನಾವು ಹಿಂದೆ ಓಡ್ತೀವಿ ಅನ್ನುವ ರೀತಿಯಲ್ಲಿ. ಇನ್ನೊಂದು ಬಹಳ ಚೆನ್ನಾಗಿ ಹೇಳಿದ್ದಾರೆ, ಈ ದೇವರು ಅದು ಇದು ಎನ್ನುವಂತ ಕಾನ್ಸೆಪ್ಟ್ ಇದೆಯಲ್ಲ, ಅದಕ್ಕೆ ನಮ್ಮನ್ನ ಸೃಷ್ಟಿ ಮಾಡಿರುವಂತ ದೇವರನ್ನ ನಾನು ತುಳಿಯಲ್ಲ, ಆದ್ರೆ ನಾವೇ ಸೃಷ್ಟಿ ಮಾಡಿದಂತ ದೇವರಿದ್ದಾನಲ್ಲ ಅವನನ್ನ ನಾನು ಧೈರ್ಯವಾಗಿ ತುಳಿತೀನಿ ಎನ್ನುವಂತ ಒಂದು ಡೈಲಾಗ್ ಬರುತ್ತೆ. ಆ ಡೈಲಾಗ್ ಬಂದಾಗ ಏನಾಗುತ್ತೆ ಅನ್ನೋದನ್ನ ನಾವು ಥಿಯೇಟರ್ಗೆ ಹೋಗಿ ಸಿನಿಮಾದಲ್ಲಿ ನೋಡಬೇಕು. ಇನ್ನು ಸಿನಿಮಾದಲ್ಲಿ ಹಾಗಾದ್ರೆ ಅಂಥದ್ದು ಏನಿದೆ, ಯಾವ ನಿರೀಕ್ಷೆನ ಇಟ್ಕೊಂಡು ನಾವು ಥಿಯೇಟರ್ಗೆ ಹೋಗಬಹುದು, ಬಹಳ ದೊಡ್ಡ ಮಟ್ಟಿಗಿನ ಮ್ಯಾಜಿಕ್ ಇದೆಯಾ ಸಿನಿಮಾದಲ್ಲಿ, ಏನು ಎತ್ತ ಅಂತ ಗಮನಿಸ್ತಾ ಹೋಗೋದಾದ್ರೆ ಈ ಸಿನಿಮಾ ಒಂದು ರೀತಿಯಲ್ಲಿ ಬೇರೆ ರೀತಿಯಾದಂತಹ ಸಿನಿಮಾ ಇದು. ನಾನು ಆರಂಭದಲ್ಲಿ ಹೇಳಿದ ಹಾಗೆ ಸಿನಿಮ್ಯಾಟಿಕ್ ಅಂಶಗಳಿದ್ದಾವೆ, ಹಾಗಂದ ಮಾತ್ರಕ್ಕೆ ಸಿನಿಮಾನೇ ಅಂತ ಪೂರ್ಣ ಪ್ರಮಾಣದಲ್ಲಿ ಹೇಳ್ಬೋದಾ, ಅದು ಕೂಡ ಅರ್ಥ ಆಗೋದಿಲ್ಲ. ಇದೊಂದು ರೀತಿಯಲ್ಲಿ ಬೇರೆ ರೀತಿಯಾದಂತಹ ಸಿನಿಮಾ. ನಮಗೆ ಆರಂಭದಲ್ಲಿ ಸ್ವಲ್ಪ ಗೊಂದಲ ಅನ್ಸುತ್ತೆ, ಗೋಜಲು ಅನ್ಸುತ್ತೆ, ಅಲ್ಲಿ ಹೋಗುತ್ತೆ ಇಲ್ಲಿ ಹೋಗುತ್ತೆ, ಅಲ್ಲಿ ಇಲ್ಲಿ ಆ ಕಡೆ ಈ ಕಡೆ ಬಂದು ಕ್ಲೈಮ್ಯಾಕ್ಸ್ ನಲ್ಲಿ ನಮಗೊಂದು ಕ್ಲಿಯರ್ ಪಿಕ್ಚರ್ ಸಿಕ್ಬಿಡುತ್ತೆ, ಏನ್ ಹೇಳೋದಕ್ಕೆ ಹೊರಟಿದ್ದಾರೆ ಏನಿದು ಅಂತ. ಈ ಕ್ಲೈಮ್ಯಾಕ್ಸ್ ಬರೋವರೆಗೂ ಕೂಡ ಒಂದಷ್ಟು ಜನ ಗೊಣಕೊಳ್ಬಹುದು, ಏನು ತೋರಿಸ್ತಿದ್ದಾರೆ ಇಲ್ಲಿ, ಏನ್ ಹೇಳ್ತಿದ್ದಾರೆ, ಏನ್ ಕತೆ ಅಂತ ಹೇಳಿ. ಕ್ಲೈಮ್ಯಾಕ್ಸ್ ಬಂದ್ಮೇಲೆ ನಮಗೊಂದು ಸ್ಪಷ್ಟವಾದಂತ ಚಿತ್ರಣ ಸಿಗುತ್ತೆ. ಸಾಧಾರಣವಾಗಿ ಸಿನಿಮಾಗಳು ಆರಂಭ ಆಗ್ತಿದ್ದಂಗೆ ಏನಾಗ್ಬಿಡುತ್ತೆ, ಶಿಳ್ಳೆ ಚಪ್ಪಾಳೆ ಅಂತದೆಲ್ಲವೂ ಕೂಡ ಇರುತ್ತಲ್ಲ, ಈ ಸಿನಿಮಾದಲ್ಲೂ ಕೂಡ ಅಷ್ಟೇ. ಆರಂಭದಲ್ಲಿ ಶಿಳ್ಳೆ ಚಪ್ಪಾಳೆ ಕೇಳಿಸ್ತು ನನಗೆ, ಆಮೇಲೆ ಒಂದು ಶಿಳ್ಳೆನೂ ಇಲ್ಲ ಒಂದು ಚಪ್ಪಾಳೆನೂ ಇಲ್ಲ. ಹಾಗಂದ ಮಾತ್ರ ಸಿನಿಮಾ ಚೆನ್ನಾಗಿಲ್ಲ ಅನ್ನೋ ಕಾರಣಕ್ಕೆ ಶಿಳ್ಳೆ ಚಪ್ಪಾಳೆ ಹೊಡೆದಿಲ್ಲ ಅಂತಲ್ಲ. ಅಂದ್ರೆ ಸಿನಿಮಾ ಅಷ್ಟರ ಮಟ್ಟಿಗೆ ನಾವು ಪ್ರತಿ ಕ್ಷಣ ಒಂದು ರೀತಿಯಲ್ಲಿ ಯೋಚನೆ ಮಾಡುವ ರೀತಿಯಲ್ಲಿ ಮಾಡ್ತಾ ಇರುತ್ತೆ. ಹೌದಲ್ಲ, ಅಯ್ಯೋ ಹೀಗಾಗ್ತಿದೆಯಲ್ಲ ನಮ್ಮ ಸಮಾಜದಲ್ಲಿ, ಓ ಹೌದಲ್ವಾ, ನೋಡು ಆ ಸೀನ್ ಅರ್ಥ ಮಾಡ್ಕೋಬೇಕು, ಅದ್ಯಾವುದೋ ಒಂದು ದೃಶ್ಯ ತೋರಿಸಿದ ಅದನ್ನು ಡಿಕೋಡ್ ಮಾಡು, ಅದು ಅರ್ಥ ಆಗುತ್ತೆ. ಈ ರೀತಿಯಲ್ಲಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತೀವಿ. ಇನ್ನು ಒಂದಷ್ಟು ಪಾಯಿಂಟ್ಸ್ ಗಳನ್ನ ಹೇಳ್ತಾ ಹೋಗ್ತೀನಿ. ಏನಿದೆ ಸಿನಿಮಾದಲ್ಲಿ, ಮನುಷ್ಯನ ಸೃಷ್ಟಿಯಿಂದಲೇ ಸಿನಿಮಾ ಆರಂಭ ಆಗುತ್ತೆ. ಆಡಮ್ ಅಂಡ್ ಈವ್ ನಮ್ಮೆಲ್ಲರಲ್ಲೂ ಇರುವಂತ ಇದು, ಅಂದ್ರೆ ಅವರು ಮೊದಲ ಮನುಷ್ಯರು ಅಥವಾ ಭೂಮಿಯಲ್ಲಿ ಮೊದಲ ಸೃಷ್ಟಿ ಆಡಮ್ ಮತ್ತೆ ಈವ್ ಎನ್ನುವ ರೀತಿಯಲ್ಲಿ ಅವರಿಬ್ಬರ ಸೃಷ್ಟಿ ಆಗತ್ತೆ. ಅಲ್ಲೊಂದು ಆಪಲ್ ಕಾನ್ಸೆಪ್ಟ್ ಇದೆ, ಅದನ್ನು ಥಿಯೇಟರ್ಗೆ ಹೋಗಿ ನೋಡಿ. ನಾನು ಹೇಳಿಬಿಟ್ರೆ ಅದು ನಿಮ್ಮ ಆಸಕ್ತಿ ಹೊರಟೋಗ್ಬಿಡುತ್ತೆ. ಅಲ್ಲಿಂದ ಶುರುವಾಗ್ಬಿಡುತ್ತೆ, ಆಡಮ್ ಅಂಡ್ ಈವ್ ಇಂದ ಶುರುವಾಗ್ಬಿಡುತ್ತೆ. ಅದಾದ ಬಳಿಕ ಈ ಭೂಮಿ ಮೇಲೆ ಧರ್ಮ ಸೃಷ್ಟಿ ಆಗತ್ತೆ, ಜಾತಿ ಸೃಷ್ಟಿ ಆಗತ್ತೆ, ಪ್ರಾದೇಶಿಕವಾದ ವಿಂಗಡಣೆ ಸೃಷ್ಟಿ ಆಗ್ಬಿಡುತ್ತೆ, ಭೌಗೋಳಿಕವಾದಂಥ ವಿಭಿನ್ನತೆ ಸೃಷ್ಟಿ ಆಗ್ಬಿಡುತ್ತೆ. ಇವೆಲ್ಲವೂ ಕೂಡ ಸೃಷ್ಟಿ ಆಗ್ಬಿಡುತ್ತೆ. ಮಠ ಮಂದಿರ ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಆಗ್ಬಿಡುತ್ತೆ. ಹೀಗೆ ಬರ್ತಾ 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 ಮನುಷ್ಯನಲ್ಲಿ ವ್ಯಾಪಾರಿ
ಪ್ರವೃತ್ತಿ ಬರುತ್ತೆ. ಅಂದ್ರೆ ವ್ಯಾಪಾರವನ್ನ ಮಾಡೋದಕ್ಕೆ ಮನುಷ್ಯ ಶುರು ಮಾಡ್ಕೊಳ್ತಾನೆ. ವ್ಯಾಪಾರವನ್ನ ಆರಂಭಿಸ್ತಾ ಇದ್ದ ಹಾಗೆ ಪೈಪೋಟಿ ಆರಂಭ ಆಗುತ್ತೆ. ಆ ಪೈಪೋಟಿ ಎಲ್ಲಿವರೆಗೆ ತಗೊಂಡು ಹೋಗಬಿಡುತ್ತೆ ಅಂದ್ರೆ ಒಂದು ದೇಶ ಇನ್ನೊಂದು ದೇಶವನ್ನ ಉಡಾಯಿಸುವಷ್ಟರ ಮಟ್ಟಿಗೆ, ಮನುಷ್ಯನನ್ನ ಕೊಲ್ಲುವಷ್ಟರ ಮಟ್ಟಿಗೆ ಅದೆಲ್ಲವೂ ಕೂಡ ಆರಂಭ ಆಗಿಬಿಡುತ್ತೆ ಅಂತ. ಅಂದ್ರೆ ಇದೆಲ್ಲದಕ್ಕೂ ಮೂಲ ಕಾರಣ ಅಂದ್ರೆ ಮನುಷ್ಯನ ದುರಾಸೆ, ಮನುಷ್ಯನ ದುರ್ಬುದ್ಧಿ, ಮತ್ತೊಂದು ಮಗದೊಂದು, ಎಲ್ಲದಕ್ಕೂ ಕೂಡ ಮೂಲ ಕಾರಣ ವ್ಯಾಪಾರ. ಅಂದ್ರೆ ಹಣ ಮಾಡಬೇಕು ಎನ್ನುವಂತ ಮನಸ್ಥಿತಿ ಅದು ಮನುಷ್ಯನನ್ನ ಇಲ್ಲಿ ತಂದಿಟ್ಟಿದೆ ಅನ್ನೋದನ್ನ ಹಂತ ಹಂತವಾಗಿ ನೀಟಾಗಿ ಹೇಳ್ಕೊಂಡು ಹೋಗಿದ್ದಾರೆ. ಇನ್ನೊಂದು ಪ್ರಜಾಕೀಯ ಕಾನ್ಸೆಪ್ಟ್ ಬಗ್ಗೆ ಉಪೇಂದ್ರ ಅವರು ಯಾವಾಗ್ಲೂ ಹೇಳ್ತಿರ್ತಾರೆ. ಆ ಸಂದರ್ಶನಗಳಲ್ಲಿ ಉಪೇಂದ್ರ ಅವರು ಏನ್ ಹೇಳ್ತಾರೆ ಇದನ್ನ ಸಿನಿಮಾದಲ್ಲಿ ತೋರಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಸಿನಿಮ್ಯಾಟಿಕ್ ಅಂಶಗಳ ಮೂಲಕ ಒಂದಷ್ಟು ಫೈಟ್ ಇಲ್ವಾ, ಫೈಟ್ ಇದೆ, ಬೇರೆ ರೀತಿಯಾದಂತ ಫೈಟ್ ಕಾಣಿಸುತ್ತೆ ನಮಗಿಲ್ಲಿ. ಒಂದಷ್ಟು ಫೈಟ್ಗಳ ಮೂಲಕ, ಒಂಥರ ವಿಭಿನ್ನವಾದಂತ ಸ್ಕ್ರೀನ್ ಪ್ಲೇ ಮೂಲಕ, 2D ಯಲ್ಲಿ ನೋಡಿದ್ರು 3D ರೀತಿಯಲ್ಲಿ ಕಾಣುವ ಮೂಲಕ, ಒಂದಷ್ಟು ಬೇರೆ ರೀತಿಯಾದಂತ ದೃಶ್ಯವನ್ನ ತೋರಿಸುವ ಮೂಲಕ, ಒಂದಷ್ಟು ಹಾಡುಗಳ ಮೂಲಕ, ಮಜಾ ಕೊಡುವಂತ ಹಾಡುಗಳ ಮೂಲಕ, ಆ ಸಿನಿಮ್ಯಾಟಿಕ್ ಅಂಶಗಳ ಮೂಲಕ ಆ ಪ್ರಜಾಕೀಯದ ಕಾನ್ಸೆಪ್ಟ್ ಅನ್ನು ಕೂಡ ಇಲ್ಲಿ ಹೇಳ್ತಾ ಹೋಗ್ತಾರೆ. ಅಂದ್ರೆ ಉಪೇಂದ್ರ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಕೆಲಸಗಾರರನ್ನ ಆಯ್ಕೆ ಮಾಡಿ ನಾಯಕರನ್ನ ನೀವು ಆಯ್ಕೆ ಮಾಡಿಬಿಟ್ರೆ ಎಲ್ಲಿಗೆ ಹೋಗ್ಬಿಡುತ್ತೆ ಪರಿಸ್ಥಿತಿ ಅನ್ನೋದನ್ನ ಹೇಳ್ಕೊಂಡು ಹೋಗಿದ್ದಾರೆ. ಜೊತೆಗೆ ಆ ನಾಯಕನನ್ನ ಹೇಗೆ ಡೈವರ್ಟ್ ಮಾಡಬಹುದು, ನಾಯಕನಿಗೆ ಯಾವ ರೀತಿಯಾದಂತ ಹೆಣ್ಣಿನ ಆಸೆ ಆಮಿಷವನ್ನ ಒಡ್ಡಬಹುದು, ಈ ರೀತಿ ಒಂದಷ್ಟು ಒಳ್ಳೊಳ್ಳೆ ಪಾಯಿಂಟ್ಸ್ ಗಳನ್ನ ಇಟ್ಕೊಳ್ತಾ ಹೋಗ್ಬಿಟ್ಟಿದ್ದಾರೆ ಸಿನಿಮಾದಲ್ಲಿ. ಇನ್ನೊಂದು ಪ್ರಕೃತಿ ಮೇಲೆ ಅಕ್ಷರಶಃ ನಾವೆಲ್ಲರೂ ಕೂಡ ಅತ್ಯಾಚಾರವನ್ನ ಮಾಡ್ತಾ ಇದ್ದೀವಿ. ಆ ಗಣಿಗಾರಿಕೆಯಿಂದ ಹಿಡಿದು ಬೇರೆ ಬೇರೆ ಲ್ಯಾಂಡ್ ಮಾಫಿಯಾದಿಂದ ಹಿಡಿದು ಮೆಡಿಕಲ್ ಮಾಫಿಯಾದಿಂದ ಹಿಡಿದು ಒಟ್ಟಾರೆಯಾಗಿ ಪ್ರಕೃತಿಯನ್ನು ನಮ್ಮ ಮನಸ್ಸಿಗೆ ಹೇಗೆ ಬೇಕೋ ಹಾಗೆ ಬಳಸ್ಕೊಳ್ತಾ ಇದ್ದೀವಿ. ಹೀಗೆ ಬಳಸಿಕೊಂಡು ಹೋದಂತಹ ಸಂದರ್ಭದಲ್ಲಿ ಪ್ರಕೃತಿ ಹೇಗೆ ನಮ್ಮ ಮೇಲೆ ರಿವೆಂಜ್ ಅನ್ನ ತೀರಿಸಿಕೊಳ್ಳುತ್ತೆ ಅಥವಾ ಪ್ರಕೃತಿ ರಿವೆಂಜ್ ಅನ್ನ ತೀರಿಸಿಕೊಳ್ಳುವ ಹಾಗೆ ನಾವು ಹೇಗೆ ಮಾಡ್ತೀವಿ ಅನ್ನೋದನ್ನು ಕೂಡ ಬಹಳ ಚೆನ್ನಾಗಿ ಇದರಲ್ಲಿ ತೋರಿಸಿದ್ದಾರೆ. ಇನ್ನು ಜಾತಿ ಧರ್ಮದ ರಾಜಕಾರಣ ಮುಂದೊಂದು ದಿನ ಇಡೀ ಸಮಾಜವನ್ನ ಆಳೋದಿಕ್ಕೆ ಶುರು ಮಾಡ್ಕೊಂಡು ಬಿಡುತ್ತೆ. ಜಾತಿ ಅನ್ನೋದು ಏನೇ ಆದ್ರೂ ಕೂಡ ಹೋಗೋದಿಲ್ಲ ಈ ಸಮಾಜದಲ್ಲಿ. ಎಲ್ಲಿಯವರೆಗೆ ಅಂದ್ರೆ ಈ ರಾಜಕಾರಣಿಗಳು ಅದೇ ಜಾತಿ ಧರ್ಮದಲ್ಲಿ ಆಳಿ ಕೊನೆಗೊಂದು ದಿನ ನಮ್ಮನ್ನ ಬರೀ ಲಂಗೋಟಿಯಲ್ಲಿ ನಿಲ್ಲಿಸಿದರು, ಎಲ್ಲವನ್ನೂ ಕೂಡ ನಮ್ಮ ಹತ್ರ ಕಿತ್ಕೊಂಡ್ರು ಕೂಡ ನಾವು ಮಾತ್ರ ಜಾತಿ ಅಂತ ಜಪ ಮಾಡ್ತಾ ಇರ್ತೀವಿ, ಬರೀ ಜಾತಿ ಬಗ್ಗೆನೇ ಯೋಚನೆ ಮಾಡ್ತಿರ್ತೀವಿ ಅಂತ. ಅಂದ್ರೆ ಉಪೇಂದ್ರ ಅದರಲ್ಲೂ ಹೇಳ್ತಾ ಹೋಗ್ತಾರೆ, ನಿಮ್ಮೊಂದು ಮೆದುಳು ಇದೆಯಲ್ಲ, ಅದರಲ್ಲೊಂದು ಬೇರೆ ರೀತಿಯಾದ ಆಲೋಚನೆ ಇದೆಯಲ್ಲ, ಅದರಿಂದ ಹೊರಗಡೆ ಬನ್ನಿ, ಎಲ್ಲವೂ ಸರಿಯಾಗಿ ಬಿಡುತ್ತೆ ಎನ್ನುವ ರೀತಿಯಲ್ಲಿ ಆ ಜಾತಿ ಧರ್ಮದ ರಾಜಕಾರಣವನ್ನು ಬಹಳ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತೊಂದು ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ ಜುಟ್ಟಿಗೆ ಮಲ್ಲಿಗೆ ಹೂ ಅಂತೀವಲ್ಲ, ಅದೇ ರೀತಿಯಾಗಿ ಈ ಸಮಾಜದಲ್ಲಿ ಎಲ್ಲವೂ ಕೂಡ ಬಹಳ ಚೆನ್ನಾಗಿ ಕಾಣಿಸುತ್ತೆ. ಒಳ್ಳೊಳ್ಳೆ ರಸ್ತೆ ಇದೆ ಅಂತ ಕಾಣಿಸುತ್ತೆ. ನೋಡಿ ಅದ್ಭುತವಾದಂತ ವೆಪನ್ಸ್ ಅನ್ನ ಖರೀದಿ ಮಾಡ್ತಿದ್ದಾರೆ, ದೇಶದ ರಕ್ಷಣೆ ಗಡಿ ಭಾಗದಲ್ಲಿ ಹಾಗಿದೆ ಹೀಗಿದೆ ಅಂತ ಕಾಣಿಸುತ್ತೆ. ಆದ್ರೆ ಒಳಗಡೆ ಇರುವಂತ ಹುಳುಕು ನಮಗೆ ಮಾತ್ರ ಗೊತ್ತಿರುತ್ತೆ. ಹೊಟ್ಟೆಗೆ ಹಿಟ್ಟು ಕೂಡ ಇರೋದಿಲ್ಲ, ಮೈ ಮೇಲೆ ಬಟ್ಟೆ ಕೂಡ ಇರೋದಿಲ್ಲ, ಎಲ್ಲವನ್ನೂ ಕೂಡ ಕಿತ್ಕೊಂಡಿರ್ತಾರೆ. ಯಾವುದೋ ಮಂಗಳ ಗ್ರಹವನ್ನ ತೋರಿಸಿ ಅಥವಾ ಯಾವುದೋ ಒಂದು ವೆಪನ್ ಅನ್ನ ತೋರಿಸಿ ನಮ್ಮನ್ನು ಬಕ್ರ ಮಾಡ್ತಾನೆ ಹೋಗ್ತಾರೆ. ಹೀಗೇನಾದ್ರೂ ಆಗ್ತಿದೆಯಲ್ಲ ಸಮಾಜದಲ್ಲಿ ಅಂತೇಳಿ ನಾವು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ಕೊಂಡ್ರೆ ನಮ್ಮ ಸುತ್ತಮುತ್ತ ಇದ್ದಂಥವರೇ ನಮಗೆ ದೇಶದ್ರೋಹದ ಪಟ್ಟವನ್ನ ಕಟ್ಟಿ ನಮ್ಮನ್ನು ಸಾಯಿಸಿಬಿಡ್ತಾರೆ ಅಂತ. ಅಂದ್ರೆ ನಮ್ಮ ಸುತ್ತಮುತ್ತ ಇದ್ದಂಥವರ ತಲೆಯನ್ನು ಅಷ್ಟರ ಮಟ್ಟಿಗೆ ಹಾಳು ಮಾಡಾಕಿರ್ತಾರೆ ಈ ರಾಜಕಾರಣಿಗಳು. ಅದ್ರಲ್ಲಿ ಯಾರೋ ಒಬ್ಬ ಏನೋ ಬೇರೆ ರೀತಿ ಆಲೋಚನೆ ಮಾಡೋದಕ್ಕೆ ಹೊರಟ ಅಂದ್ರೆ ಜನ ಅದನ್ನು ಸಹಿಸೋದಿಲ್ಲ, ಆತನನ್ನ ದೇಶದ್ರೋಹಿ ಎನ್ನುವ ರೀತಿಯಲ್ಲಿ ಕರೀತಾರೆ ಎನ್ನುವ ರೀತಿಯಲ್ಲಿ. ಜೊತೆಗೆ ನಮ್ಮ ಆಲಸ್ಯ, ಇತ್ತೀಚೆ ಬದಲಾಗ್ತಿರುವಂತ ನಮ್ಮ ಆಸಕ್ತಿ, ಬರೀ ಮೊಬೈಲ್ ಗೀಳು, ಟ್ರೋಲ್ಸು, ರೀಲ್ಸು, ಬಾಸ್ ಪ್ರೋಗ್ರಾಮ್ಗಳು, ಇನ್ನು ಏನೇನೋ ಒಂದಷ್ಟು ಇದು ಬರೀ ಅದರಲ್ಲೇ ನಾವು ಕಳೆದು ಹೋಗ್ತಾ ಇದ್ದೀವಿ. ಇದರಿಂದ ಯಾವಾಗ ಸ್ವಾಮಿ ಹೊರಗಡೆ ಬರ್ತೀರಿ? ನಮ್ಮ ಮಾಧ್ಯಮಗಳು ಅದೇ ನಮ್ಮನ್ನು ತಲೆ ತುಂಬ್ತಿದ್ದಾವೆ. ನಮ್ಗೆ ಯಾವ ರೀತಿ ಸುದ್ದಿಗಳು ಬೇಕು? ವರ್ಣರಂಜಿತ ಸುದ್ದಿಗಳು ಬೇಕು. ಅದನ್ನ ಆಚೆಗೆ ನಾವು ಸಮಾಜದ ಬಗ್ಗೆ ಆಗ್ಲಿ ಅಥವಾ ಬದಲಾವಣೆ ಬಗ್ಗೆ ಆಗ್ಲಿ ಅದ್ಯಾವುದನ್ನು ಕೂಡ ಬಯಸೋದಿಲ್ಲ ಅನ್ನೋದನ್ನ ತೋರಿಸ್ಕೊಂಡು ಹೋಗಿದ್ದಾರೆ. ಕೊನೆಗೆ ನಂಗೆ ಬಹಳ ಇಷ್ಟ ಆಗಿದ್ದೇನಪ್ಪ ಅಂದ್ರೆ, ಕೊನೆಗೆ ಮುಂದೊಂದು ದಿನ ಮೂಲಭೂತ ಅಗತ್ಯತೆ ಅಂದ್ರೆ ಏನು ಅಂತ ಅನ್ಸ್ಬಿಡುತ್ತೆ. ಅಂದ್ರೆ ಈ ಸಮಾಜಕ್ಕೆ ಒಂದು ಹೊಟ್ಟೆಗೆ ಹಿಟ್ಟು ಬೇಕು, ಹೌದು, ಮತ್ತೊಂದು ಮೊಬೈಲ್ ಫೋನ್ ಇಲ್ಲದೆ ಈ ಜಗತ್ತೇ ಇಲ್ಲ ಎನ್ನುವ ಪರಿಸ್ಥಿತಿ. ಮುಂದೊಂದು ದಿನ ಸರ್ಕಾರ ಎಲ್ಲವನ್ನೂ ಕೂಡ ಕಿತ್ಕೊಂಡು ಮೂಲಭೂತ ಅಗತ್ಯತೆಯ ಹೆಸರಲ್ಲಿ ನಮಗೆ ಫೋನ್ ಮಾತ್ರ ಫ್ರೀಯಾಗಿ ಸಪ್ಲೈ ಮಾಡ್ತಿರುತ್ತೆ. ಯಾಕೆ? ನಮ್ಮ ರಾಜಕಾರಣಿಗಳ ಕಾನ್ಸೆಪ್ಟು ನಮ್ಮವರೆಗೆ ತಲುಪಬೇಕು, ನಮ್ಮ ರಾಜಕಾರಣಿಗಳ ಏನು ಬಯಕೆ ಏನಿದೆ ಅದು ನಮ್ಮವರೆಗೆ ತಲುಪಬೇಕು. ಎಲ್ಲಿಂದ ತಲುಪುತ್ತೆ? ಫೋನ್ ಮೂಲಕ ತಲುಪುತ್ತೆ. ಹೀಗಾಗಿ ಮೂಲಭೂತ ಅಗತ್ಯತೆಯ ಹೆಸರಲ್ಲಿ ಫ್ರೀಯಾಗಿ ಮೊಬೈಲ್ ಮಾತ್ರ ಹಂಚುತ್ತಾರೆ, ಇನ್ನು ಉಳಿದದ್ದೆಲ್ಲವನ್ನೂ ಕೂಡ ನಮ್ಮಿಂದ ಕಿತ್ಕೊಂಡು ಬಿಡ್ತಾರೆ ಎನ್ನುವಂತ ವಿಚಾರವನ್ನು ಹೇಳಿದ್ದಾರೆ. ಒಟ್ಟಾರೆಯಾಗಿ ಇದೊಂದು ಟಿಪಿಕಲ್ ಸಿನಿಮಾ ಅಲ್ಲ, ಒಂದು ವಿಭಿನ್ನವಾದಂತ ಪ್ರಯತ್ನ. ಅಂದ್ರೆ ಒಂದು ಜಾನರ್ನ ಒಂದಷ್ಟು ಸಿನಿಮಾಗಳನ್ನ ನೋಡ್ಕೊಂಡು ಹೋಗ್ತಾ ಇರ್ತೀವಲ್ಲ, ಅದರ ಆಚೆಗಿದೇನೋ ಒಂದು ಸ್ವಲ್ಪ ಬೇರೆ ರೀತಿಯಾದಂಥ ಸಿನಿಮಾ. ಆರಾಮಾಗಿ ಥಿಯೇಟರ್ಗೆ ಹೋಗಿ ಒಂದಷ್ಟು ಹೊತ್ತುಗಳ ಕಾಲ ಅದ್ರ ಬಗ್ಗೆ ಯೋಚನೆ ಮಾಡಿ ಹೊರಗಡೆ ಬರಬಹುದಾದಂಥ ಸಿನಿಮಾ. ಇನ್ನು ಆಕ್ಟಿಂಗ್ ವಿಚಾರ ಅದೆಲ್ಲ ಜಾಸ್ತಿ ಮಾತಾಡುವಂಥ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇಡೀ ಸಿನಿಮಾವನ್ನು ಉಪೇಂದ್ರ ಅವರು ಆವರಿಸ್ಕೊಂಡು ಬಿಟ್ಟಿದ್ದಾರೆ. ಇನ್ನು ರವಿಶಂಕರ್, ಸಾಧು ಕೋಕಿಲ, ಅಚ್ಯುತ್ ರಾವ್, ಹೀಗೆ ಕೆಲವೇ ಕೆಲವು ಪಾತ್ರಗಳು ಬರುತ್ತೆ. ಹಾಗಂದ್ರೆ ಮಾತ್ರ ಸಿನಿಮಾದಲ್ಲಿ ಜನನೇ ಇಲ್ವಾ? ಜನ ತುಂಬಿ ತುಳುಕ್ತಿರ್ತಾರೆ.
ಆದ್ರೆ ಹೈಲೈಟ್ ಆಗುವಂತ ಪಾತ್ರಗಳು ಕೆಲವೇ ಕೆಲವು. ಇನ್ನು ರೇಷ್ಮಾ ನಾಣಯ್ಯ ಹೀರೋಯಿನ್ ಕೂಡ ಇದ್ದಾರೆ, ಹಾಗಂದ್ರೆ ಆ ಹೀರೋಯಿನ್ ಇಲ್ಲಿ ಮರ ಸುತ್ತೋದಿಲ್ಲ, ರೊಮ್ಯಾನ್ಸ್ ಮಾಡೋದಿಲ್ಲ, ಅಂಥದ್ದೇನೂ ಕೂಡ ಇಲ್ಲ. ಅದೊಂದು ರೀತಿಯಲ್ಲಿ ಬೇರೆ ರೀತಿಯಾದಂತಹ ಪಾತ್ರ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನನಗೆ ಬಹಳ ಇಷ್ಟ ಆಗ್ಬಿಡ್ತು. ಸಿನಿಮಾದಲ್ಲಿ ನಮಗೆ ಯಾವಾಗಲೂ ಗುಯ್ 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 ಅನ್ನೋದಂದ್ರೆ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು. ಒಂದಷ್ಟು ಜನಕ್ಕೆ ಸೌಂಡ್ ಜಾಸ್ತಿ ಆಯಿತು ಅನ್ಸ್ಬೋದು, ಬಟ್ ನನಗೇನೋ ಒಂದು ರೀತಿಯಲ್ಲಿ ಎಂಜಾಯ್ಮೆಂಟ್ ಅನಿಸ್ತು ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು. ಇನ್ನು ಒಳ್ಳೊಳ್ಳೆ ಪಂಚಿಂಗ್ ಡೈಲಾಗ್ಸ್ಗಳಿದ್ದಾವೆ. ಸ್ಕ್ರೀನ್ ಪ್ಲೇ ಸ್ವಲ್ಪ ವಿಭಿನ್ನವಾಗಿದೆ. ಈ ವಿಶ್ ಸಿನಿಮಾಗಳು, ಉಪೇಂದ್ರ ಸಿನಿಮಾಗಳಲ್ಲಿ ಉಪೇಂದ್ರ ಅವರ ಸ್ಕ್ರೀನ್ ಪ್ಲೇ ಶೈಲಿ ಹೇಗಿರ್ತಿತ್ತು, ಇದು ಮತ್ತೊಮ್ಮೆ ಈ ಸಿನಿಮಾದಲ್ಲಿ ರಿಪೀಟ್ ಆದ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ. ಅಂದ್ರೆ ಬೇರೆ ರೀತಿಯಾದಂಥ ಸ್ಕ್ರೀನ್ ಪ್ಲೇ ಇದ್ದ ಕಾಣಿಸ್ತಾ ಇದೆ. ಇನ್ನು ನೆಗೆಟಿವ್ ಅಂಶಗಳು ಏನು ಅಂದ್ರೆ, ಸಿನಿಮಾ ಅಂದಾಗ ನಾವು ಎರಡು ರೀತಿಯಲ್ಲಿ ಹೇಳ್ತೀವಿ. ಒಂದು ಮನರಂಜನೆ, ಮತ್ತೊಂದು ಜನರಿಗೆ ಬೇರೆ ರೀತಿಯಲ್ಲಿ ಏನೋ ಆಲೋಚನೆಯನ್ನು ಮಾಡಬೇಕು ಅಂತ ಹೇಳಿ. ನಾವು ಮನರಂಜನೆ ಬೇಕು ಅಂತ ಹೋಗುವಂಥವ್ರಿಗೆ ಈ ಸಿನಿಮಾ ಚೆನ್ನಾಗಿಲ್ಲ ಅಂತ ಅನಿಸ್ಬೋದು. ಹೀಗಾಗಿ ಅದನ್ನ ನೆಗೆಟಿವ್ ಅನ್ಬೇಕಾ ಪಾಸಿಟಿವ್ ಅನ್ಬೇಕಾ ನನಗೆ ಗೊತ್ತಾಗ್ತಾ ಇಲ್ಲ. ಮನರಂಜನೆ ಇಲ್ವೇ ಇಲ್ಲ ಅಂತಲ್ಲ, ಒಂದಷ್ಟು ಸಾಂಗ್ಗಳ ಮೂಲಕ, ಪಂಚಿಂಗ್ ಡೈಲಾಗ್ಗಳ ಮೂಲಕ, ಫೈಟ್ಗಳ ಮೂಲಕ, ಒಂದಷ್ಟು ದೃಶ್ಯಗಳ ಮೂಲಕ ಮನರಂಜನೆ ಇದೆ. ಆದ್ರೆ ತೀರಾ ನಾವು ಡಾಮ್ ಡೂ ಮಾಸ್ ಆ ಮನರಂಜನೆಯನ್ನ ಇಲ್ಲಿ ಬಯಸೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಇದನ್ನ ನೆಗೆಟಿವ್ ಪಾಸಿಟಿವ್ ಗೊತ್ತಿಲ್ಲ. ಇನ್ನೊಂದು ಅಂದ್ರೆ ಸ್ಕ್ರೀನ್ ಪ್ಲೇ ನಮಗೆ ಆಗಾಗ ಗೋಜಲು ಗೊಂದಲ ಅನ್ಸುತ್ತೆ. ಅಲ್ಲಿ ಹೋಗಿ ಬರುತ್ತೆ, ಇಲ್ಲಿ ಬರುತ್ತೆ, ಇಲ್ಲಿಂದ ಅಲ್ಲಿ ಹೋಗುತ್ತೆ, ಅಲ್ಲಿ ಹೋಗುತ್ತೆ, ಈ ಕಡೆ ಆ ಕಡೆ ಈ ಕಡೆ, ಆ ಪಾತ್ರ ಬರುತ್ತೆ, ಈ ಪಾತ್ರ ಬರುತ್ತೆ, ಏನೋ ಅರ್ಥ ಆಗಲ್ಲ ಎನ್ನುವ ರೀತಿಯಲ್ಲಿ ಅನ್ಸುತ್ತೆ. ಬಟ್ ಕ್ಲೈಮ್ಯಾಕ್ಸ್ ಬಂದಾಗ ನಮಗೆ ಅದೆಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ. ಹೀಗಾಗಿ ಅದನ್ನು ನೆಗೆಟಿವ್ ಅನ್ಬೇಕಾ ಅಥವಾ ಪಾಸಿಟಿವ್ ಅನ್ಬೇಕಾ ಗೊತ್ತಿಲ್ಲ. ಇನ್ನು ತೀರಾ ಚುಳ್ಳೆ ಚಪ್ಪಾಳೆ ಹೊಡಿಸಿಕೊಳ್ಳುವಂತ ಮಾಸ್ ಸಿನಿಮಾ ಅಲ್ಲ. ಸಿನಿಮಾದೊಳಗಡೆ ಇನ್ನೊಂದು ಸಿನಿಮಾವನ್ನ ತೋರಿಸುವಂತ ಪ್ರಯತ್ನ ಇದು. ಕೊನೆಯದಾಗ ಅದೇ ಸತ್ಯ ಹೇಳಿದ್ರೆ ಬಸವಣ್ಣ ಜೀಸಸ್ಗೆ ಹೇಗಾಯ್ತು, ಈ ಪ್ರಪಂಚದಲ್ಲಿ ಸತ್ಯ ನುಡಿಯುವಂಥವ್ರಿಗೆ ಹಾಗೆ ಆಗುತ್ತೆ ಅನ್ನೋದನ್ನು ತೋರಿಸಿದ್ದಾರೆ. ಇನ್ನು ಸಿನಿಮಾ ಚೆನ್ನಾಗಿದೆಯಾ, ಅದ್ಭುತವಾಗಿದೆಯಾ ಗೊತ್ತಿಲ್ಲ. ನೀವು ಹೇಳಬೇಕು, ಅದನ್ನ ಥಿಯೇಟರ್ಗೆ ಹೋಗಿ ನೋಡಿ ನೀವು ಹೇಳಬೇಕು. ಯಾಕಂದ್ರೆ ನಾನು ಈ ಕ್ಷಣಕ್ಕೂ ಆ ಜಡ್ಜ್ಮೆಂಟ್ಗೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಈಗಲೂ ಒಂದಷ್ಟು ಯೋಚನೆ ಮಾಡ್ತಿದ್ದೀನಿ, ಸಿನಿಮಾ ಹೇಗಿತ್ತು, ಏನು ಕತೆ ಅಂತ ಹೇಳಿ. ಅದಿನ್ನೂ ಕೂಡ ತಲೆಯಲ್ಲಿ ಓಡ್ತಾ ಇದೆ. ಹೀಗಾಗಿ ಸೂಪರ್ ಹಿಟ್ ಸಿನಿಮಾನ, ಸೂಪರ್ ಡೂಪರ್ ಹಿಟ್ ಸಿನಿಮಾನ ಗೊತ್ತಿಲ್ಲ. ಬಟ್ ಪಕ್ಕಾ ಉಪೇಂದ್ರ ಅವರ ಶೈಲಿಯ ಸಿನಿಮಾ, ಒಂದು ವಿಭಿನ್ನವಾದಂಥ ಪ್ರಯತ್ನ, ವಾಸ್ತವ ಸಮಾಜವನ್ನ ಸ್ಕ್ರೀನ್ ಮುಂದೆ ಇಟ್ಟು ಸಿನಿಮ್ಯಾಟಿಕ್ ಶೈಲಿಯಲ್ಲಿ ಜನರಿಗೆ ತೋರಿಸುವಂತ ಪ್ರಯತ್ನ. ಒಂದೊಳ್ಳೆ ಪ್ರಯತ್ನಕ್ಕೆ ನಾವೆಲ್ಲರೂ ಕೂಡ ಚಪ್ಪಾಳೆ ಹೊಡಿಬೇಕು. ಒಮ್ಮೆ ಥಿಯೇಟರ್ಗೆ ಹೋಗಿ ಈ ಸಿನಿಮಾವನ್ನ ಆರಾಮಾಗಿ ನೋಡಬಹುದು ಅನ್ನೋದು ನನ್ನ ಅಭಿಪ್ರಾಯ. ಜೊತೆಗೆ ಮುಂದಿನ ವಾರ ಮ್ಯಾಕ್ಸ್ ಸಿನಿಮಾನು ಕೂಡ ಬರ್ತಾ ಇದೆ, ಆ ಸಿನಿಮಾವನ್ನು ಕೂಡ ನೋಡೋಣ. ನನಗೆ ಈಗ ಅನಿಸ್ತಾ ಇದೆ ಈ UI ಒಂದು ವಾರ ಗ್ಯಾಪಲ್ಲೇ ಮ್ಯಾಕ್ಸ್ ಯಾಕೆ ಬಂತು ಅಂತ ಹೇಳಿ. ಯಾಕಂದ್ರೆ ಆ ಸಿನಿಮಾ ಜಾನರ್ಗೂ ಈ ಸಿನಿಮಾ ಜಾನರ್ಗೂ ಕಂಪ್ಲೀಟ್ ಚೇಂಜ್. ಇದೊಂದು ರೀತಿಯಲ್ಲಿ ನಾರ್ಮಲ್ ಸಿನಿಮಾ ಅಲ್ಲ. ಈ ಕಾರಣಕ್ಕಾಗಿ ಅವೆರಡಕ್ಕೂ ಪೈಪೋಟಿ ಆಗುತ್ತೆ, ಜಟಾಪಟಿ ಆಗುತ್ತೆ ಅಂತ ನನಗೇನೋ ಅನಿಸ್ತಾ ಇಲ್ಲ. ಒಟ್ಟಾರೆಯಾಗಿ ಸಿನಿಮಾ ಗೆಲ್ಲಿ ಎನ್ನುವಂತ ಆಶಯವನ್ನು ವ್ಯಕ್ತಪಡಿಸೋಣ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.